ನನ್ನ ಹೆಸರು ತನುಜಾ ರಘು ಅಂತ. ನನ್ನ ಗ್ರಾಮ ಬಂದು ತಾದೂರು ಗ್ರಾಮ. ನಾನು ಚಿಮಂಗ್ಲ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀನಿ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯಳಾಗಿದ್ದೀನಿ. 2013ರಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯಳಾಗಿ ಆಯ್ಕೆಯಾದೆ. ತದನಂತರ 2016ರಲ್ಲಿ ನನಗೆ ಪಕ್ಷದಿಂದ ಅವಕಾಶ ಕೊಟ್ಟು ನನ್ನನ್ನು ಜಿಲ್ಲಾ ಪಂಚಾಯತಿಗೆ ಎಲೆಕ್ಟ್ ಮಾಡಿ ನಾನು ಚಿಮಂಗ್ಲ ಕ್ಷೇತ್ರದಿಂದ ನಿಂತು 2016ರಲ್ಲಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸದಸ್ಯಳಾಗಿ ಆಯ್ಕೆಯಾದೆ. ತದನಂತರ ನಮ್ಮದು ಬಂದು ವ್ಯವಸಾಯದ ಕುಟುಂಬ. ನಮ್ಮದು ಕೋಳಿ ಫಾರಮ್ಮು, ದ್ರಾಕ್ಷಿ, ಈ ಥರ ನಮ್ಮದೊಂದು ವ್ಯವಸಾಯದ ಕುಟುಂಬ. ನಾನು ಆಯ್ಕೆ ಆಗಬೇಕಾದ್ರೆ ನಮ್ಮ ಮುಖಂಡರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಇವರು ಒತ್ತಾಯದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಆಮೇಲೆ ನಮ್ಮದೊಂದು ಸಣ್ಣ ಗ್ರಾಮ. ನಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ನೋಡಿದ್ದೆ. ಹೆಣ್ಣುಮಕ್ಳಿಗೆ ಏನು ಕೆಲಸ ಇಲ್ಲ, ಅದರ ಸಮಸ್ಯೆ ನಾನು ನೋಡಿದ್ದೆ. ಸರಿಯಾದ ರಸ್ತೆಗಳಿರಲಿಲ್ಲ, ಬೀದಿ ದೀಪಗಳಿರಲಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ನೋಡಿ ನಾವು ಏನಾದರೂ ಒಂದು ಯುವಕರು ಬರಬೇಕು ಮುಂದಕ್ಕೆ ಅನ್ನೋ ಒಂದು ಕಾರಣದಿಂದ ಆ ಒಂದು ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಒಂದು ವಿದ್ಯಾವಂತ ಯುವತಿ ಬರಲಿ ಮುಂದಕ್ಕೆ ಅನ್ನೋ ಒಂದು ಅವಕಾಶವನ್ನು ಕೊಟ್ಟರು. ಆಗ ನಾನು 2013ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯಳಾಗಿ ಆಯ್ಕೆಯಾದೆ. ಏನಂದರೆ ಈಗ ನೀವು ಆಯ್ಕೆಯಾಗಿ ಬಂದ್ರಿ, ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕಾನ್ಸ್ಟಿಟ್ಯುನ್ಸಿ ಏನಿತ್ತು, ಕ್ಷೇತ್ರ, ಆ ಕ್ಷೇತ್ರದ ಜನ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಿದ್ರು, ನೀವು ಅವ್ರಿಗೆ ಹೇಗೆ ಸ್ಪಂದಿಸ್ತಾ ಇದ್ರಿ? ಸರ್, ಜನ ಸಮಸ್ಯೆಗಳನ್ನು ಹೇಳ್ಕೊಂತಾರೆ. ಕೆಲವೊಂದು ಸಂದರ್ಭ ಏನಾಗುತ್ತೆ, ನಮ್ಗೆ ಸಮಸ್ಯೆ ಗೊತ್ತಿದ್ದು ಪರಿಹಾರ ಕೊಡೋಕ್ಕಾಗಲ್ಲ. ಅಧಿಕಾರಿಗಳೇನು ಮಾಡ್ತಾರೆ, ನಾವು ಅವ್ರಿಗೆ ಹೇಳಿದ್ರೆ ಇವತ್ತು ನಾಳೆ ಇದು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ನೀರಿನ ಸಮಸ್ಯೆ ಹೇಳ್ತಾರೆ. ಆದರೂ ಆವತ್ತು ನನಗೆ ಜಿಲ್ಲಾ ಪಂಚಾಯತಿಲಿ ನಾನು ಸದಸ್ಯಳಾಗಿದ್ದಾಗ ನಮ್ಮದು ಇಲ್ಲಿ ಜಿಲ್ಲಾ ಪಂಚಾಯತಿ ಬಂದು ಆಪೋಸಿಟ್ ಪಾರ್ಟಿ. ಅಲ್ಲಿ ಸ್ಟೇಟ್ ಇದ್ದಿದ್ದೂ ಆಪೋಸಿಟ್ BJP ಅವರಿದ್ದರು. ಆ ಸಂದರ್ಭದಲ್ಲಿ ನಾವೇನು ಕೆಲಸ ಮಾಡೋಕ್ಕಾಗಲಿಲ್ಲ. ಆದ್ರೂ ನಾನು ಒಂದು ಮೇಡಮ್ ಇದು ಅವ್ರದ್ದು CO ಇದ್ದರು ಅವತ್ತು, ಫೌಜಿಯಾ ತರನುಮ್ ಅಂತ ಮೇಡಮ್ ಇದ್ದರು. ನಾನೇನು ಮಾಡಿದೆ, ಎಲ್ಲನೂ ನಾನು ಮಾಡ್ತೀನಿ ಅಂತೋದ್ರೆ ಮಾಡೋಕ್ಕಾಗಲ್ಲ. ನಾನೊಂದು ಮಹಿಳೆಯರಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಇದಿಟ್ಕೊಂಡು ಅವರೇ ಸ್ವಂತವಾಗಿ ಏನಾದರೂ ಒಂದು ಉದ್ಯೋಗ ಮಾಡಲಿ ಅಂತ H ಕ್ರಾಸ್ನ ಫಸ್ಟ್ ಆಯ್ಕೆ ಮಾಡಿದೆ. H ಕ್ರಾಸ್ ಬಂತಿದ್ದ ಹೇಮಾರಳ್ಳಿ ಒಂದು ಗ್ರಾಮದಲ್ಲಿ ಮೇಡಮ್ ಹತ್ರ ಮಾತಾಡಿ ಟೈಲರಿಂಗು ಒಂದು ಟ್ರೈನಿಂಗ್ ಕೊಟ್ಟು, ಹೇಮಾರಳ್ಳಿ ಫಸ್ಟು ಟೈಲರಿಂಗ್ ಟ್ರೈನಿಂಗ್ ಅಲ್ಲೇ ಊರಿನಲ್ಲಿ ಕೊಟ್ಟು ಒಂದಷ್ಟು ಜನ ಹೆಣ್ಮಕ್ಳಿಗೆ ಅಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಟ್ಟೆ. ಅದ ನಂತರ H ಕ್ರಾಸ್ನಲ್ಲಿ ಟ್ರೈನಿಂಗ್ ಕೊಟ್ವಿ. 2019-20ರಲ್ಲಿ ಆ ಟ್ರೈನಿಂಗ್ ಕೊಟ್ಟಿದ್ದು. ಆಗೇನಾಯಿತು, ಕೋವಿಡ್ ಬಂದುಬಿಡ್ತು. ನಂದು ಉದ್ದೇಶ ಏನಿದ್ದಿದ್ದು, ಆ H ಕ್ರಾಸು ಒಂದು ಮೇಯ್ನು ಅಲ್ಲೆಲ್ಲ ಒಂದು ಟೌನ್ ಸೆಂಟ್ರ್ ಪಾಯಿಂಟ್. ಅಲ್ಲೇನು ಮಾಡಬೇಕು, ಮಹಿಳೆಯರದ್ದು ಒಂದು ಸಂತೆ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ನಮಗೆ. ಮಹಿಳೆಯರಿಗೆ ಒಂದು ಸಂತೆ ಮಾಡಿ ಅವರೇ ಏನು ಸ್ವಂತವಾಗಿ ಏನೇನು ಮಾಡ್ತಾರೋ ಅವು ಐಟಮ್ಸ್ನೆಲ್ಲ ಅಲ್ಲಿ ತಂದು ಮಾರ್ಕೆಟ್ ಮಾಡಬೇಕು ಅವರು. ಮೇಡಮ್ಮು ನನಗೆ ತುಂಬ ಪ್ಲ್ಯಾನ್ ಮಾಡಿ ಇಟ್ಟಿದ್ವಿ. ಬಟ್ ಆ ಕೋವಿಡಿಂದ ಅದೆಲ್ಲ ಹೋಗ್ಬಿಡ್ತು. ಮೇನ್ ಅದೊಂದು ಮಾಡಬೇಕು ಅಂತ ತುಂಬ ಇತ್ತು. ನೋಡೋಣ, ಈಗ ನಮ್ಮ ಶಾಸಕರು ಇದ್ದಾರೆ, ಮುಂದೆ ಏನಾದರೂ ಮಾಡೋಕ್ಕಾಗುತ್ತಾ ಮಾಡ್ತೀವಿ. ವೆರಿ ಗುಡ್. ಎಲ್ಲ ಮಾಡೋಕ್ಕಾಗಲ್ಲ ಸರ್. ನೀರಿಲ್ಲ ಅಂದಾಗ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸಮರ್ಪಕವಾಗಿ. ಅದನ್ನು ನಾನು ಒಪ್ಕೊಂತೀನಿ. ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಮೂಲಭೂತ ರಸ್ತೆಗಳು ನಮ್ಗೆ ಅನುದಾನ ಏನು ಬರುತ್ತೋ ಅದನ್ನು ನಾವು ರಸ್ತೆಗಳ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಓಕೆ. ಸೊ ನೀವು ಹೇಳ್ತಿದ್ರೆ ಅಪೋಸಿಟ್ ಪಾರ್ಟಿ ಅಧಿಕಾರದಲ್ಲಿದ್ದರೂ ಕೂಡ ನೀವೇ ಪ್ಲಾನ್ ಮಾಡಿ ಇಂಟ್ರೆಸ್ಟ್ ತೆಗೆದುಕೊಂಡು ಕೆಲವೊಂದು ಆಯ್ಕೆ ಮಾಡಿಕೊಂಡು, ಎಲ್ಲವನ್ನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸೆಲೆಕ್ಟೆಡ್ ವರ್ಕ್ಸನ್ನು ಆಯ್ಕೆ ಮಾಡಿಕೊಂಡು ಮಹಿಳೆಯರಿಗೋಸ್ಕರ, ಅಂದರೆ ಪರ್ಟಿಕ್ಯುಲರಾಗಿ ಮಹಿಳೆಯರಿಗೋಸ್ಕರ ಏನು ಮಾಡಬೇಕಂತ ಹೊರಟ್ರೆ ಒಂದು ಒಳ್ಳೆಯ ಪ್ರಯತ್ನ. ಮತ್ತು ಜನರಿಗೂ ಕೂಡ ಗ್ರಾಮಗಳಲ್ಲಿ ಒಂದಷ್ಟು ರೋಡ್ಸು ಆ ಥರದ್ದೆಲ್ಲ ಮಾಡಿದಿರಿ. ಇಷ್ಟೆಲ್ಲ ಮಾಡುವಾಗ ನೀವೇನಾದರೂ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ರಾ? ಇಲ್ಲ ಸರ್, ಆ ಥರದ್ದೆಲ್ಲ ಏನು ಸಮಸ್ಯೆಗಳು ಬರಲ್ಲ. ಅಧಿಕಾರಿಗಳು ಯಾರೋ ಒಬ್ಬೊಬ್ರು ಇರ್ತಾರೆ, ಸ್ಪಂದನೆ ಮಾಡ್ತಾರೆ, ಪರವಾಗಿಲ್ಲ. ನಾವು ಹೇಳೋ ರೀತಿ ಚೆನ್ನಾಗಿರಬೇಕು. ಸ್ಪಂದನೆ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಏನು ಆ ಥರದ ಅಡ್ಡಿಗಳಾಗಲಿ, ಆ ಥರದ್ದೇನೂ ಇಲ್ಲ. ಓಕೆ, ಸರಿ. ಇಷ್ಟು ವರ್ಕ್ಸ್ನಲ್ಲಿ ನಿಮಗೆ ತುಂಬ ಸಂತೋಷ ತಂದಿದ್ದು, ನಾನು ಇಂಥ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅನ್ನುವಂಥದ್ದು ಒಂದು ನೆನಪಿಸ್ಕೋಬೋದಾ? ನೀರಿನ ಸಮಸ್ಯೆನೇ ಸರ್. ತುಂಬ ನೀರಿಲ್ಲ ಅಂದಾಗ ಅವ್ರಿಗೆ ನೀರು ಸಿಗುತ್ತೆ ನೋಡ್ರಿ, ಅದೇ ಒಂದು ಖುಷಿ ಜನಕ್ಕೆ. ಓಕೆ. ಈಗ H ಕ್ರಾಸ್ನಲ್ಲಿ ಅಥವಾ ಎಲ್ಲೋ ಒಂದು ಕಡೆಗೆ ಟೈಲರಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂತ, ಆ ಯೂನಿಟ್ ಇನ್ನೂ ನಡೀತಾ ಇದೆಯಾ? ಇಲ್ಲ ಸರ್, ನಡೀತಿಲ್ಲ.
ಅವರು ಟ್ರೈನಿಂಗ್ ಕೊಡೋರು ಏನು ಮಾಡ್ತಾರೆ, ಒಂದು 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ, ಹೊರಟೋಗ್ಬಿಡ್ತಾರೆ. ಅದು ನಮ್ಮ ಪೀರಿಯಡ್ ಏನಿರ್ತೀವೋ ಆ ಟೈಮಲ್ಲಿ ಮಾತ್ರ ಅದು. ನಾವು ಬಿಟ್ಟು ಬಂದಮೇಲೆ ಅದನ್ನು ಕಂಟಿನ್ಯೂ ಮಾಡಲ್ಲ ಯಾರೋ ಅಧಿಕಾರಿಗಳು. ಆ ಥರ ಆಗುತ್ತೆ ಅದು. ಪ್ಲೀಸ್. ಒಂದು ಸಂಘನೂ ಇರಲಿಲ್ಲ. ಯಾಕಂದರೆ ಅದು ಅಷ್ಟು ಬೇಗ ಒಂದು ಜೆಂಟು ಮೆಂಬರ್ಗೆ ಅದು ಬೇಗ ಕನ್ಸರ್ನ್ ಆಗಲ್ಲ. ನನಗೆ ಕನ್ಸರ್ನ್ ಆಗಿ ನಾನು CDPO ಊರಿಗೆ ಕರೆಸಿ ನಮ್ಮೂರಲ್ಲಿ ಒಂದು 7-8 ಸಂಘ ಮಾಡಿಸ್ದೆ ಆ ಟೈಮಲ್ಲಿ. ಇವತ್ತು ನಡೀತಿದ್ದಾವೆ ಆ ಸಂಘಗಳು. ಆಮೇಲೆ ಈ ಮಕ್ಕಳ ಮತ್ತು ಮಹಿಳಾ ಇಲಾಖೆ ಇದರಲ್ಲಿ ಆ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲ ಕೊಡ್ತಿದ್ರು ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ. ಬಟ್ ಅವ್ರ ಅಧಿಕಾರಿಗಳೇನು ಮಾಡ್ತಾರೆ, ಯಾರಿಗೂ ಹೇಳಲ್ಲ. ಅದು ಕೆಲವೊಂದು ಎಷ್ಟೋ ಒಂದು ಯೋಜನೆಗಳನ್ನು ಗೊತ್ತಾಗೋದೇ ಇಲ್ಲ. ಆಮೇಲೆ ನಾವು ಮೆಂಬರ್ಸ್ ಇಷ್ಟು ಗೊತ್ತಿದ್ರೂ ನಾವು ವಿಷಯ ತಿಳ್ಕೊಳ್ಳಿಲ್ಲ ಅಂದರೆ ನಮಗೇನು ಹೇಳೋದು ಇಲ್ಲ. ಅಂಥ ಸಂದರ್ಭದಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ನ ನಾನು ವಿಷಯ ತಿಳ್ಕೊಂಡು ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಕೊಡಿಸ್ದೆ ಆ ಟೈಮಲ್ಲಿ. ಈ ಥರದ್ದೊಂದು ಇದಕ್ಕೋಸ್ಕರ ನೀವು ಹೆಣ್ಣು ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು. ಆಮೇಲೆ ಹೆಣ್ಣುಮಕ್ಳು ಅವಕಾಶ ಸಿಕ್ಕಿದಾಗ ಅದನ್ನು ನಾವು ಬಳಸ್ಕೊಬೇಕು. ನಾವೇನು ಮಾಡ್ತೀವಿ, ಏನೋ ಒಂದು ಗಂಡ ನೋಡ್ಕೊತಾರೆ, ಇಲ್ಲ ನಮ್ಮ ತಂದೆ ನೋಡ್ಕೊತಾರೆ, ಆ ಥರ ಬಿಡಬಾರ್ದು. ನಾವು ಆ ಥರ ಬಿಟ್ಟಾಗಲೇ ಅವ್ರೂ ಇವ್ರಿಗೇನು ಗೊತ್ತಾಗಲ್ಲ, ಯಾಕೆ ಅವ್ರಿಗೆ ಸುಮ್ಮನೆ ರಿಸ್ಕು ಅಂತ ಅವ್ರು ಆ ಸಂದರ್ಭನೆಲ್ಲ ನೋಡ್ಕೊತಾರೆ. ಅದಕ್ಕೆ ನಾವೇ ಮುಂದೆ ನಿಂತು ಏನೇನು ಯೋಜನೆ ಬಂದಿದೆ ಅದರಿಂದ ನಾವು ಯಾವ ಥರ ಜನಕ್ಕೆ ತಲುಪಿಸ್ಬೇಕು ನಾವೇ ತಿಳ್ಕೊಂಡಾಗ, ಈಗ ನಮ್ಮ ಯಜಮಾನ್ರು ಅಷ್ಟೇ ಏನಾದರೂ ನೋಡ್ರಿ ಅಂದರೆ ನಿನ್ನನ್ನು ತಾನೇ ಎಲೆಕ್ಟ್ ಮಾಡಿರೋದು, ನಿನ್ನನ್ನು ಜನ ಎಲೆಕ್ಟ್ ಮಾಡಿದಾಗ ನೀನು ವಿಷಯ ತಿಳ್ಕ, ಅವ್ರಿಗೆ ಸ್ಪಂದನೆ ಕೊಡು ಅನ್ನೋ ಥರ ಅವರು ನಮ್ಗೆ ಹೇಳ್ತಾರೆ. ನಾವು ಯಾವಾಗ ನಮಗೇನು ಗೊತ್ತಿಲ್ಲ ಅನ್ನೋ ಥರ ನಾವು ಎಲೆಕ್ಟ್ ಆಗಿನೂ ಮನೇಲಿ ಅಡುಗೆ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡಿದ್ದಾಗ ಸರಿ ಇವಳು ಅದನ್ನೇ ನೋಡ್ಕೊಂಡಿರಲಿ, ನಾವು ಮುಂದಕ್ಕೆ ಹೋಗ್ತಾ ಇರೋಣ ಅನ್ನೋ ಥರ ಅವ್ರು ನೋಡಿ ಅವಕಾಶ ಸಿಕ್ಕಿದಾಗ ಅವಕಾಶವನ್ನು ನಾವು ಬಳಸ್ಕೊಬೇಕು. ಹೆಣ್ಮಕ್ಳು ಪುರುಷ ಪ್ರಧಾನ ಸಾಮ್ರಾಜ್ಯ ಸರಿ, ಅದರಲ್ಲೂ ಸಹ ಹೆಣ್ಮಕ್ಳಿಗೆ ಅವಕಾಶ ಕೊಡೋರು ಇದ್ದಾರೆ. ಹೆಣ್ಮಕ್ಳು ಈಗ ನಾನು ಗ್ರಾಮ ಪಂಚಾಯತಿಲಿ ಇದ್ದಾಗಲೂ ಅಷ್ಟೇ, ನಾನು ಏನಾದರೂ ಮಾತಾಡಿದಾಗ ಪ್ರಿಫರೆನ್ಸ್ ಕೊಡ್ತಿದ್ರು. ಗಂಡಸರೇ ಆದ್ರೂ ಪ್ರಿಫರೆನ್ಸ್ ಕೊಡ್ತಿದ್ರು, ಏನೋ ಹೇಳ್ತಿದ್ದಾಳೆ ಕೇಳಿಸ್ಕೊಳ್ಳೋಣ. ಜಿಲ್ಲಾ ಪಂಚಾಯತಿಲೂ ಅಷ್ಟೇ ನಾವು 50% ಇದ್ವಿ. ಅದರಲ್ಲಿ ಹೇಳ್ತಿದ್ರು, ಅಯ್ಯಮ್ಮ ಮಾತಾಡಲಿ ಸುಮ್ಮನೆ ಇರ್ರಿ ಒಂದು ಸ್ವಲ್ಪ ಹೊತ್ತು ಅಂತ. ಆ ಥರ ಗಂಡು ಮಕ್ಳು ಹೇಳ್ತಿದ್ರು. ಇವರು ನಮ್ಮ ಜೊತೆ ಇದ್ದಾರೆ ಲೇಡಿ ಇವರೇನೆ, ಸುಮ್ಮನೆ ಕೂತ್ಕ, ಎಲ್ಲ ಅವ್ರೇನೋ ಮಾತಾಡ್ಕೊತಾರೆ ಇವ್ರು ಜೆಂಟ್ ನೀನು ಮಾತಾಡಮ್ಮ ಎನ್ಕರೇಜ್ ಮಾಡ್ತಿದ್ರು. ಆ ಥರ ಪುರುಷ ಪ್ರಧಾನ ಸಾಮ್ರಾಜ್ಯ ಆದರೂ ಸಹ ನಮ್ಗೆ ಅವಕಾಶಗಳು ಕೊಟ್ಟಾಗ ನಾವು ಅದನ್ನು ಬಳಸ್ಕೊಬೇಕು ಹೆಣ್ಣು ಮಕ್ಕಳು. ಈಗ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ 50% ಏನು ಮಾಡಿದ್ದಾರೆ ಅದೇ ಥರ ಲೋಕಸಭೆಯಲ್ಲಿ ಕೊಡಲಿ, ಅಸೆಂಬ್ಲಿಲಿ ಕೊಡಲಿ. ಯಾಕಂದರೆ ಹೆಣ್ಮಕ್ಳು ಸ್ಟೇಬಲ್ ಇದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಫೈನಾನ್ಷಿಯಲ್ ಮಿನಿಸ್ಟ್ರಾಗಿ ಅವರು ಏನು ಮಾಡ್ತಿದ್ದಾರೆ, ಅದಕ್ಕಿಂತ ಉದಾಹರಣೆ ಬೇಕಾ? ನಡೆಸ್ಕೊಂಡು ಹೋಗ್ತಿಲ್ವಾ? ಆ ಥರ ಹೆಣ್ಮಕ್ಳಿಗೆ ಹೆಚ್ಚೆಚ್ಚು ಅವಕಾಶಗಳು ಕೊಟ್ಟಾಗ ಅವಳ ಕೈಯಲ್ಲಿ ಎಲ್ಲ ಆಗುತ್ತೆ ಸರ್. ಅವಳು ಈಗ ಏನು ಹೇಳ್ತಾರೆ, ತೊಟ್ಲು ತೂಗೋರು ಸಮಾಜವನ್ನು ತೂಗ್ತಾಳೆ, ಅವ್ರ ಕೈಯಲ್ಲಿ ಸಾಧ್ಯ ಇದೆ. ಅದಕ್ಕೋಸ್ಕರ ಹೇಳೋದು 50%. ಅಂದರೆ ನೋಡಿರಿ, ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಮ್ಗೆ ಏನಿತ್ತು ನಮ್ಮ ಇದೇನಂದರೆ ಇನ್ನೂ ಕೇಳ್ತಾನೆ ಇದ್ದೀವಿ, ನಮ್ಗೆ 33% ಕೊಡ್ರಿ, 50% ಕೊಡ್ರಿ. ಯಾಕೆ ಕೇಳ್ಬೇಕು ನಾವು ಅಲ್ವಾ? ಕೊಡಬೇಕು. ಇನ್ನೂ ಕಸಿದ್ಕೊಳ್ಳೋದ್ರಲ್ಲೇ ಇದ್ದೀವಿ ನಾವು. 50% ಕೊಟ್ರೇ ಖುಷಿ, 33%ಗಿಂತ 50% ಕೊಟ್ರೇ ಖುಷಿ ನಮಗೆ. ಅವಕಾಶ ಸಿಕ್ಕಿದ್ರೆ ಅವಕಾಶವನ್ನು ನಿಲ್ಲಬೇಕು ಅಂತಾಗಲಿ ಏನು ಆ ಥರದ್ದು ಯಾವುದು ಪ್ಲ್ಯಾನ್ಸ್ ಇಲ್ಲ. ಅವಕಾಶ ಬಂದಾಗ ನಾನು ತಗೊಳಕ್ಕೆ ರೆಡಿ ಇದ್ದೀನಿ. ಯಾವುದೇ ಸವಾಲು ಬರಲಿ, ಅಕಸ್ಮಾತ್ ಪಕ್ಷ ಕೊಟ್ಟು ಜವಾಬ್ದಾರಿ ಕೊಟ್ಟಾಗ ನಾನು ನಿಭಾಯಿಸೋಕ್ಕೆ ನಾನು ರೆಡಿ ಇದ್ದೀನಿ. 2016ರಲ್ಲಿ ನಾನು ಚುನಾವಣೆಗೆ ನಿಂತಾಗ ಕೆಲವೊಂದು ನೀರಿರ್ಬೋದು, ರಸ್ತೆ ಇರ್ಬೋದು, ಎಲ್ಲ ಮಾಡಿದ್ವಿ ಸರಿ. ಬಟ್ ಅದೇನು ನಮಗೆ ಒಂದು ಸರ್ಕಾರದ ಕಡೆಯಿಂದ ಅನುದಾನ ಬರುತ್ತೆ, ನಾವು ಮಾಡ್ತೀವಿ. ಅದೇ ನಾನೇನಾದರೂ ಒಂದು ಪರ್ಸ್ನಲ್ಲಾಗಿ ತಗೊಂಡು ಮಾಡಬೇಕಲ್ಲ ಅನ್ನೋ ಒಂದು ಇಂಟ್ರೆಸ್ಟಿಂದ ನಾನು ಹೋಗಿ ಜಿಲ್ಲಾ ಪಂಚಾಯತಿ CO ಆಗಿರ್ತಕ್ಕಂಥ ಪೋಸಿಯಾ ತರನು ಮೇಡಮ್ ಅವ್ರ ಹತ್ರ ನನ್ನ ಏನಿದೆ ನನ್ನ ಆಲೋಚನೆ ಹೇಳಿದೆ. ಮೇಡಮ್ ಈ ಥರ ಮಾಡಬೇಕು, ಫಸ್ಟು ನಾವು H ಕ್ರಾಸ್ನ ತಗೊಳ್ಳೋಣ. H ಕ್ರಾಸ್ ತಗೊಂಡು ಅಲ್ಲೇನಾದರೂ ಸ್ವಲ್ಪ ಕ್ಲಿಕ್ ಆದರೆ ಬೇರೆ ಪಂಚಾಯತಿಲಿ ಮಾಡೋದಕ್ಕೆ ಅವಾಗ ಹೆಣ್ಮಕ್ಳು ಸಹ ಅಲ್ಲೇನೋ ಮಾಡ್ತಿದ್ದಾರೆ ನಾವು ಮಾಡೋಣ ಅಂತ ಮುಂದಕ್ಕೆ ಬರ್ತಾರೆ ಅನ್ನೋ ಯೋಚನೆ ಮಾಡಿದಾಗ ಮೇಡಮ್ಮು ಪಾಪ ಸಹಕರಿಸಿ ಅಲ್ಲಿ NRLM ಸ್ಕೀಮಲ್ಲಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ನೋಡಿ ಮೇಡಮ್ ಅಲ್ಲಿ ಗ್ರಾಮ ಪಂಚಾಯತಿ PDOನ ಕರೆಸಿದ್ರು. ಮೇಡಮ್ ಏನೋ ಹೇಳ್ತಿದ್ದಾರೆ ನೋಡಿ, ಅದು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಅವ್ರ ಪ್ಲ್ಯಾನಿಂಗ್ ಏನಿದೆ, ನಿಮ್ಮ ಪ್ಲ್ಯಾನಿಂಗ್ ಹೇಳಿದೆ, ಕೂತ್ಕೊಂಡು ನೀಟಾಗಿ ಮಾತಾಡಿ ಎಲ್ಲ ಜನ ಸೇರಿಸಿ ಮಾಡಿ ಅಂತ ಅಲ್ಲಿ PDOಗೆ ನಾವು ಜವಾಬ್ದಾರಿ ಹಾಕಿದ್ವಿ.
ಏನೋ ಒಂದು ಬಿಲ್ಡಿಂಗು ಬಾಡಿಗೆಗೆ ತಗೊಂಡು ಆ ಬಾಡಿಗೆ ಕೊಡೋದು ಗ್ರಾಮ ಪಂಚಾಯತಿಯವರ. ಗ್ರಾಮ ಪಂಚಾಯತಿಯವರ ಜವಾಬ್ದಾರಿ ತಗೊಂಡ್ರು ನಾವು ಬಾಡಿಗೆ ಕೊಡ್ತೀವಿ ಅಂತ. ಅಲ್ಲಿ ಲೇಡಿ ಇದ್ರು ಪಿ ಡಿ ಒ. ಅಲ್ಲಿಂದ ನಾವು NRLM ಸ್ಕೀಮಲ್ಲಿ ಫಸ್ಟು ಟೈಲರಿಂಗ್ ಕೊಡಬೇಕು ಅಂತ. ನಮ್ದು ಏನೇನು ಸ್ಕೀಮ್ ಇತ್ತು ಅಂದರೆ ಆಹಾರ ಉತ್ಪನ್ನಗಳು, ಒಂದು ಸ್ವೀಟ್ ಮಾಡ್ತಕ್ಕಂಥದ್ದು, ಕೇಕ್ ಮಾಡ್ತಕ್ಕಂಥದ್ದು, ಅದೊಂದು 2 ಸ್ಕೀಮ್ ಇತ್ತು. ಆಮೇಲೆ ಬೊಕ್ಕೆ ಮಾಡ್ತಕ್ಕಂಥದ್ದು, ಆಮೇಲೆ ರೇಷ್ಮೆದು ಒಂದು ಹಾರ ಎಲ್ಲ ಮಾಡ್ತಾರೆ ನಮ್ಮ ಕಡೆ, ಹಾರ ಮಾಡೋದು, ಅದರಲ್ಲಿ ಸ್ವಲ್ಪ ತೋರಣ, ಬಾಗಿಲಿಗೆ ತೋರಣ ಥರ ಎಲ್ಲ ಹಾಕೋದು, ಈ ಥರದ್ದೆಲ್ಲ ಟ್ರೈನಿಂಗ್ ಕೊಡಬೇಕು ಅಂತ ಒಂದಷ್ಟು ಸ್ಕೀಮ್ಸ್ ಹಾಕ್ಕೊಂಡು ನಾವು ಫಸ್ಟು ಟೈಲರಿಂಗು ಅದು ನೋಡೋಣ. ತುಂಬ ಹೆಣ್ಮಕ್ಳು ಫಸ್ಟ್ ಕೇಳಿದ್ದು ನಾವು ಟೈಲರಿಂಗ್ ಮಾಡ್ಕೊತೀವಿ ಅಂತ. ಆಪ್ಷನ್ ಅವ್ರಿಗೆ ಕೊಟ್ವಿ. ನೀವೇನು ಮಾಡಿ, ಇಷ್ಟು ನಮ್ಮಲ್ಲಿದೆ, ನೀವೇನು ಮಾಡ್ತೀರಾ ಅಂತ ಕೊಟ್ಟಾಗ ನಮ್ಗೆ ಟೈಲರಿಂಗ್ ಕೊಡಿ ಅಂದರು. ನಾವು ಕ್ರಾಸ್ಗೆ ಹೇಳಿದ್ವಿ, ಅವರು ಒಪ್ಕೊಳ್ಳಲಿಲ್ಲ. ಏಮರ್ಲಹಳ್ಳಿ ಅಂತ ಒಂದು ಗ್ರಾಮ ಸೆಲೆಕ್ಟ್ ಮಾಡಿ, ಏಮರ್ಲಹಳ್ಳಿ ಗ್ರಾಮದಲ್ಲೇ ಅಲ್ಲಿ ಒಂದು ಮನೆ ಮಾತಾಡಿ, ಅದಕ್ಕೆ ನಾವೇ ಕಟ್ಟೋ ಥರ, ಅಮೌಂಟ್ ಕಟ್ಟೋ ಥರ, ಬಾಡಿಗೆ ಕಟ್ಟೋ ಥರ ಮಾತಾಡಿ ಅಲ್ಲೊಂದು 5-6 ಮಿಷಿನ್ಸ್ ತರಿಸಿ ಟ್ರೈನಿಂಗ್ ಕೊಟ್ವಿ. 1 ತಿಂಗಳು ಕೊಟ್ವಿ. ಏನು 2 ಬ್ಯಾಚ್ ಮಾಡಿ, ಒಂದು ಬೆಳಗ್ಗೆ 1 ಬ್ಯಾಚು, ಮಧ್ಯಾಹ್ನ 1 ಬ್ಯಾಚ್ ಮಾಡಿ ಟ್ರೈನಿಂಗ್ ಕೊಟ್ವಿ. ಆಮೇಲೆ ಟ್ರೈನಿಂಗ್ ತಗೊಂಡು ನೆಕ್ಸ್ಟು ಟ್ರೈನಿಂಗ್ ಆಯಿತು ಅನ್ನೋ ಟೈಮಲ್ಲಿ ನಮ್ಮದು ಸ್ವಲ್ಪ ಕೋವಿಡ್ ಬಂತು. ಆ ಟೈಮಲ್ಲಿ ಸ್ಟಾಪ್ ಆಗಿಬಿಡ್ತು. ಈಗ ನನಗೇನು ಮಾಡಬೇಕು ಆ ಥರದ್ದು ಯಾವುದಾದ್ರೂ ಒಂದು ನಾವು ಇಂಥ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಒಂದು ಈ ಥರ ಏನೋ ಒಂದು ನಮ್ಗೆ ಗುರ್ತು ಇರಬೇಕು ಅನ್ನೋದೊಂದಿದೆ. ಅಕಸ್ಮಾತ್ ಮುಂದೆ ಏನಾದರೂ ಅವಕಾಶ ಸಿಕ್ಕಾಗ ಅದನ್ನು ನಾನು ಮಾಡೇ ಮಾಡ್ತೀನಿ. ನೀವು ಎಂಟ್ರಿ ಆದರೆ ಮಹಿಳಾ ಸದಸ್ಯರಾಗಿ ಆಡಳಿತದಲ್ಲಾಗಲಿ ಮತ್ತು ಪಬ್ಲಿಕ್ ವರ್ಕ್ಸ್ನಲ್ಲಾಗಲಿ ಒಳ್ಳೆ ಇಂಟ್ರೆಸ್ಟ್ ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂತ ಮಾಡಿದಿರಿ. ಇತರೆ ಸದಸ್ಯರು ಮತ್ತು ರಿಸರ್ವೇಷನಲ್ಲಿ ಬಂದಿರತಕ್ಕಂಥವ್ರು, ಅವರು ಹೇಗೆ ಈ ಕೆಲಸದಲ್ಲಿ ತೊಡಗಿದ್ರು ಮತ್ತು ಅವರ ರೆಸ್ಪಾನ್ಸ್ ಹೇಗಿತ್ತು? ಸರ್, ನಮ್ಮ ಕ್ಷೇತ್ರದಿಂದ ಅಂದರೆ ನಮ್ಮ ಶಿಡ್ಲಘಾಟ್ ಕ್ಷೇತ್ರ ಲೇಡಿ ನಾನು ಒಬ್ಬಳೆ, ಇನ್ನೊಬ್ಬರು ಮಳ್ಳೂರಿನಿದ್ರು, ಅವ್ರು ಬೇರೆ ಪಾರ್ಟಿ ಆದ್ದರಿಂದ ನಮ್ಮ ಸ್ವಲ್ಪ ಕಮ್ಯುನಿಕೇಟ್ ಕಡಿಮೆನೇ. ಬಟ್ ಆದರೂ ಸಹ ಹೆಣ್ಮಕ್ಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸೋದು ಕಡಿಮೆನೇ. ಹೇಳಲಿಲ್ವ ನಾನು ಆವಾಗಲೇ, ಏನೋ ಯಜಮಾನ್ರು ನೋಡ್ಕೊತಾರೆ ಅನ್ನೋ ಥರ ಸುಮ್ಮನೆ ಆಗಿಬಿಡ್ತಿದ್ರು. ಆಲ್ಮೋಸ್ಟ್ ಎಲ್ಲ ಒಂದು 7-8 ಜನ ಇದ್ದರು ಸರ್, ಪಾಸಿಟಿವಾಗಿ ಥಿಂಕ್ ಮಾಡೋರು. ಏನಾದರೂ ಒಂದು ಮಾಡಲೇಬೇಕು, ನಾವು ಹೋಗೋದು CO ಹತ್ರ ಕೂತ್ಕೊಳ್ಳೋದು, ಮಾತಾಡೋದು, ಒಂದು 7-8 ಜನ ಇದ್ವಿ. ಅದು ಬಿಟ್ಟು ಎಲ್ಲನೂ ಸುಮ್ಮನೆ ಬರ್ತಿದ್ರು ಹೋಗ್ತಿದ್ರು ಅಷ್ಟೇ. ಆ ಥರ ಇರಬಾರ್ದು. ಹೆಣ್ಮಕ್ಳು ಬರಬೇಕು. ನಮ್ಮ ಜವಾಬ್ದಾರಿ ಏನು, ನಮ್ಮನ್ನು ಯಾಕೆ ಎಲೆಕ್ಟ್ ಮಾಡಿದ್ದಾರೆ, ನಾವು ಏನು ಮಾತಾಡಲೇಬೇಕು. ಅವರು ಟ್ರೈನಿಂಗ್ ಕೊಡಬೇಕಾದ್ರೆ ನೀಟಾಗಿ ಹೇಳ್ಕೊಡ್ತಾರೆ. ಅಂದರೆ ನೀವು ಹೆಂಗೆ ಆಕ್ಟಿವ್ ಆಗಿರಬೇಕು, ನೀವು ಅಧಿಕಾರಿಗಳನ್ನ ಯಾವ ಥರ ಪ್ರಶ್ನೆ ಮಾಡಬೇಕು. ನೀವು ಒಂದು ಸತಿ ಪ್ರಶ್ನೆ ಕೇಳಿದ್ರೆ ಅವ್ರು ಏನೋ ಒಂದು ಹೇಳಿ ಸುಮ್ಮನೆ ಆಗ್ತಾರೆ. ನೀವು ಕ್ವಶನ್ ಮಾಡ್ತಾ ಹೋಗಿ, ಅದು ಏನಿದೆ ರಿಯಾಲಿಟಿ ಆವಾಗಲೇ ಬರೋದು ಈಚೆಗೆ. ನೀವೇನಾದರೂ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂದ್ರೆ ಅಧಿಕಾರಿಗಳೆಲ್ಲ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ, ಅವರು ನೀವು ಆಕ್ಟಿವ್ ಮಾಡಬೇಕು ಹೋಗಿ ಅನ್ನೋದನ್ನು ಅವ್ರು ನೀಟಾಗಿ ಹೇಳ್ಕೊಟ್ರು. ಅದರಲ್ಲೂ ಹೆಣ್ಣು ಮಕ್ಕಳು ನೀವು ಧೈರ್ಯವಾಗಿ ಮಾತಾಡಬೇಕು. ನಾವು ಯಾಕೆ ಹೋಗಬೇಕು, ಮಾತಾಡಿದ್ರೆ ಏನಾದರೂ ಅಂದ್ಕೊಂಬಿಡ್ತಾರೇನೋ, ಜೋರಾಗಿ ಮಾತಾಡಿದ್ರೆ ಏನಾದರೂ ಅಂದ್ಕೊಂಬಿಡ್ತಾರೇನೋ, ಆ ಥರ ನೀವು ಸುಮ್ಮನೆ ಆಗಲೇಬೇಡಿ. ಅವರು CO ಇದ್ದರು, ರಿಟೈರ್ಡ್ ಆಗಿದ್ರು, ಅವರೇ ನಮಗೆ ಟ್ರೈನಿಂಗ್ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವಾಗ. ಅವರು ಯಾವ್ಯಾವ ಸ್ಕೀಮ್ಸ್ ಇರುತ್ತೆ, ಆ ಸ್ಕೀಮ್ಸ್ ನೀವು ಯಾವ ಥರ ಬಳಸ್ಕೊಬೇಕು, ಆಮೇಲೆ ರಸ್ತೆಗಿಷ್ಟು, SC ST ಏನು ಮೀಸಲಾತಿ ಇಟ್ಟಿರ್ತಾರೆ, ಪ್ರತಿಯೊಂದೂ ಅವ್ರು ಅವತ್ತು ನಮ್ಗೆ ಹೇಳ್ಕೊಟ್ರು. ನಾವು ಮೀಟಿಂಗ್ ನೀವು ಯಾವ ಥರ ಅಟೆಂಡ್ ಆಗಬೇಕು, ನಿಮ್ಮ ಟೈಮಿಂಗ್ ಅಲ್ಲಿ ನೀವು ಯಾವ ಥರ ಶಿಸ್ತಾಗಿರಬೇಕು, ಅಲ್ಲಿ ಏನು ಮಾತಾಡಬೇಕು ಅನ್ನೋದನ್ನು ನೀವು ಜನಪ್ರತಿನಿಧಿಗಳು ಜನಗಳ ಹತ್ರ ಹೋದಾಗ ಯಾವ ಥರ ಅವ್ರ ಕಷ್ಟಗಳಿಗೆ ಸ್ಪಂದನೆ ಕೊಡಬೇಕು, ಪ್ರತಿಯೊಂದನ್ನು ಹೇಳ್ಕೊಟ್ರು ಅವರು. ಯಾಕಂದರೆ ನಾವು ಹೋಗಿರ್ತೀವಿ, ಏನು ಜಿಲ್ಲಾ ಪಂಚಾಯತಿ ಅಂದರೆ ಗೊತ್ತಿರಲ್ಲ, ತಾಲೂಕ್ ಪಂಚಾಯತಿ ಅಂದರೆ ಜಂಟ್ಗಂದರೆ ಗೊತ್ತಿರುತ್ತೆ ಅವ್ರೇನಂತ. ಈಗ ನಾನು ಜಿಲ್ಲಾ ಪಂಚಾಯತಿ ನನಗೇನು ಗೊತ್ತಿಲ್ಲ, ನಾನು ಎಲೆಕ್ಟ್ ಆದಾಗ ಅವ್ರು ಟ್ರೈನಿಂಗ್ ಕೊಟ್ಟ ಮೇಲೆ ಹೌದು ಜಿಲ್ಲಾ ಪಂಚಾಯತಿ ಅಂದರೆ ಏನು, ನಮ್ಮ ಹಕ್ಕೇನು, ನಾವು ಯಾವ ಥರ ಮಾತಾಡಬೇಕು, ನಮ್ಮ ಜವಾಬ್ದಾರಿ ಏನಿರುತ್ತಲ್ಲಿ ಅನ್ನೋದು ನಾವು ಅಲ್ಲಿ ಸರ್ಕಾರದ ಯೋಜನೆಗಳು ಏನೇನು ಬರುತ್ತೆ ಅದನ್ನು ನಾವು ಯಾವ ಥರ ಯುಟಿಲೈಸ್ ಮಾಡ್ಕೊಬೇಕು, ಜನಕ್ಕೆ ಅದನ್ನು ಯಾವ ಥರ ತಲುಪಿಸ್ಬೇಕು ಅನ್ನೋದನ್ನು ಪ್ರತಿಯೊಂದು ಹೇಳ್ಕೊಡ್ತಾರೆ. జడ్పీ CEO ఉన్నారు, ఫౌజియా తరుణ్ అంత. వాళ్ళు ఈ మహిళలకి చాలా ఎంకరేజ్మెంట్ ఇచ్చినారు వాళ్ళు. ఆ సందర్భంలో వాళ్ళకి చాలా స్నేహం పెరిగింది. H-Crossలో వీళ్ళు ఒక
మార్కెటింగ్ డెవలప్ చేయాల ఎక్స్ప్రెస్ అంటే మహిళా ఏరియా పేరా సార్? ఎక్స్ప్రెస్ ఒక టౌన్, ఏరియా టౌన్ సెంటర్. సెంటర్ పాయింట్ ಕೋಲಾರ, ಚಿಕ್ಕಬಳ್ಳಾಪುರ, చింతామణి ఇక్కడ ಎಲ್ಲ ఇక్కడ రూరల్ బెంగళూరు రూరల్ వీటన్నిటికీ కూడా సెంటర్ పాయింట్. అక్కడ ఒక మార్కెటింగ్ డెవలప్ చేయాలని, ఎస్పెషల్లీ మహిళలు ఉత్పాదనలు, మహిళలు ఏదైతే ఉత్పాదన చేస్తారో దాన్ని అక్కడ మార్కెటింగ్ పెట్టాలా, సంత దాని గురించి చెప్పారా సార్? చెప్పారు దాన్ని అయితే ఏది 19లో కోవిడ్ వచ్చింది కదా, కోవిడ్ వచ్చి దాన్ని డిస్టర్బ్ చేసింది, అంతటితో ఆగిపోయింది. అయితే దాన్ని ఇప్పుడు కూడా వాళ్ళు ఏదైనా చేయాలా అని చెప్పని అనుకుంటున్నారు. అది చెప్పారా సార్? అది చెప్పారు. అది టైలరింగ్ యూనిట్ అని సార్, ఇంకేమైనా ఉన్నాయా సార్? టైలరింగ్ ఆమెకి లడ్డు చేస్తారు, స్వీట్ రాగి లడ్డు, దానికంతా ఉంది. బొకే చేస్తారు, కేక్ అని, ರೇಷ್ಮೆ ಗುಡಿಂದ ಅದು ಮಾಡಿಸಿದ್ವಿ. ಸಿಲ್ಕ್ ರೇರಿಂಗ್ ಗೂಡು ಅಂತ ಉಂಡಾಯಿ. ಆ గూడ్లంతను ఇది డెకరేషన్ చేస్తుంది, ఫ్లవర్స్, ఫ్లవర్ హారాలు అంతా చేస్తారు కదా, అది గురించి ట్రైనింగ్ ఇచ్చిండారు అది ఉమెన్స్ కి. ఎవరు ఇచ్చారు మేడం ట్రైనింగ్? దాని ఫండింగ్ ఎట్లా చేశారు? అది ఒక 1 minute చెప్పగలుగుతారా? లేదు, దానికి సిఓ మేడము సార్ అది ఫండ్ ఇచ్చేదానికి ఏమైందంటే కోవిడ్ వచ్చి కదా చేసిందంతా 1 batch 2 batch అయిందంతే, ఆమెకే స్టాప్ అయిపోయింది. ఓకే, అది ఓకే. అదే ఎలా చేశారు? ఎందుకంటే ఫండ్ మొబిలైజ్ చేసి మీరు సెల్ఫ్ ఎంప్లాయ్మెంట్ అంటే మేడం సిఓ ఫండ్ నుంచి ఇచ్చారు దాన్ని చెప్పండి. అదే మేడం, మీరు మీ ఎఫర్ట్ ఉంది కదా దాంట్లో, అదే చెప్పండి అంటున్నాను. ಜಸ್ಟ್ 30 seconds. ಇದು ಯಾಕೆ ಅಂದ್ರೆ ಮೇಡಮ್ ಅವರು ಹೈದರಾಬಾದ್ ಅಲ್ಲಿ ಇರೋದು, ಸೊ ಅಲ್ಲಿ ಹೋದಾಗ ಬರೆಯೋದಕ್ಕೆ ಕೂತ್ಕೊಂಡ್ರೆ ವಿಷಯ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಂಡು ಒಬ್ಬ ಅಧಿಕಾರಿ ನಿಮ್ಮ ಜೊತೆ ಮಹಿಳೆಯರಿಗೋಸ್ಕರ ಇಷ್ಟು ಸ್ಪಂದನೆ ಕೊಟ್ಟಿದ್ದಾರಲ್ಲ, ಅದು ಇಂಪಾರ್ಟೆಂಟ್. ಮತ್ತೆ ನೀವು ಇದನ್ನ ಆ ಅವಕಾಶನ ಚೆನ್ನಾಗಿ ಬಳಸ್ಕೊಂಡ್ರಲ್ಲ, ಅದು ಇಂಪಾರ್ಟೆಂಟ್. ಅವಕಾಶ ಬಳಸ್ಕೊಂಡಾಗ ಬಟ್ ಕಂಪ್ಲೀಟ್ ಆಗಲಿಲ್ಲ ಅನ್ನೋದಿದೆ. ಆಫ್ ಕೋರ್ಸ್ ಪರ್లేదు ಮೇಡಮ್, ದಟ್ ಇಸ್ ಓಕೆ, ಬಟ್ ಯು ಪುಟ್ ಯುವರ್ ಎಫರ್ಟ್, ನೋ ಯು ಪುಟ್ ಯುವರ್ 100%, ಸೊ ವಿ ವಿಲ್ ರೆಕಾರ್ಡ್ ಅದು ಅದೇ ಯಾರಕ್ಕ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಮೇಡಮ್ ಅವ್ರನ್ನ ಕರೆಸ್ತಿದ್ರು. ಯಾಕೆ ಚೆನ್ನಾಗಿ ಗೊತ್ತು, ಚದುರ್ಪುರ ಕ್ರಾಸಿಂದ ಅಲ್ಲಕ್ಕ, ಅದನ್ನ ಬ್ಯಾಂಕ್ ಒಬ್ಬ ಕುರುಗುರು ಸೆಂಟರ್ ಇಂದನಾ ಅಲ್ಲಿ ಜಡ್ಪಿಲ್ ಅವರಲ್ಲ